ಕತೆ ಹೆಸರು ಗಿಡ ಮತ್ತು ಜಿಂಕೆ. ಒಂದಾನೊಂದು ಕಾಲದಲ್ಲಿ ಒಂದು ಹಸಿರು ಗಿಡ ಬೆಟ್ಟದ ಬಳಿ ಬೆಳೆಯುತ್ತಿತ್ತು. ಅದರ ಎಲೆಗಳು ಚಿಗುರಿ ಬಲು ಹಸುರಾಗಿಯೂ ಮೃದುವಾಗಿಯೂ ಇದ್ದವು. ಒಂದು ದಿನ ಆ ಕಾಡಿನಲ್ಲಿ ಓಡಾಡುತ್ತಿದ್ದ ಜಿಂಕೆ ಆ ಗಿಡದ ಹತ್ತಿರ ಬಂದು ಅದರ ಎಲೆಗಳನ್ನು ತಿನ್ನಲು ಆರಂಭಿಸಿತು. ಗಿಡ ದಿಗ್ಭ್ರಮೆಗೊಂಡಿತು. ಜಿಂಕೆ ತನ್ನ ಎಲೆಗಳನ್ನು ತಿಂದು ಹಾಕುವುದನ್ನು ನೋಡಿದ ಗಿಡವು ಕಳವಳದಿಂದ, ನೀನು ನನ್ನ ಎಲೆಗಳನ್ನು ತಿನ್ನುತ್ತಿದ್ದೀಯಾ? ನಾನು ಮತ್ತೆ ಚಿಗುರಲು ಸಾಕಷ್ಟು ಶಕ್ತಿ ಇಲ್ಲ ಎಂದಿತು. ಜಿಂಕೆ ನಗುತ್ತಾ, ನೀನು ನಿಮ್ಮ ಎಲೆಗಳನ್ನು ನನಗೆ ನೀಡುವುದರಿಂದ ನಾನು ಜೀವಿಸಬಲ್ಲೆ ಮತ್ತು ನಿನ್ನ ಎಲೆಗಳು ಮರಳಿ ಚಿಗುರುತ್ತವೆ. ಪ್ರಕೃತಿ ಯಾವಾಗಲೂ ಎಲ್ಲರಿಗೂ ಯೋಗ್ಯವಾದ ದಾನವನ್ನು ನೀಡುತ್ತದೆ ಎಂದು ಹೇಳಿತು. ಗಿಡವು ಜಿಂಕೆಯ ಮಾತು ಕೇಳಿ ನಡುಗಿತು. ಅದು ಸುಮ್ಮನೆ ಸಂತೋಷದಿಂದ ತನ್ನ ಎಲೆಗಳನ್ನು ಒದಗಿಸಿತು. ಕೆಲವು ದಿನಗಳ ನಂತರ ಗಿಡವು ಹೊಸ ಚಿಗುರುಗಳನ್ನು ಮೊಳಗಿಸಿತು ಮತ್ತು ಗಿಡವು ಜಿಂಕೆಗೆ ಒದಗಿಸಿದ ಸಹಾಯಕ್ಕಾಗಿ ಹೆಮ್ಮೆಪಟ್ಟಿತು. ಈ ಕಥೆಯ ಸಾರಾಂಶ ಏನೆಂದರೆ, ದಾನದಿಂದಲೇ ಜೀವನವು ನಡೆಯುತ್ತದೆ, ಕೊಟ್ಟಷ್ಟು ಮರಳಿ ಬರುತ್ತದೆ.